bells. ಆ ಭದ್ರ, ಏನೇ ಆಗ್ಲಿ ನಮ್ಮಿಬ್ರ ವಾಯ್ಸ್ ಕೇಳೋವರೆಗೂ ನೀವಿಬ್ರು ಬಾಗಿಲ್ನ ತೆಗಿಲೇಬಾರ್ದು. ಅಮ್ಮ, ನಾವು ಎಲ್ಲೂ ಹೋಗೋದಿಲ್ಲ. ಅರೆ ಮಗನೇ, ನಾನು ನಿಮ್ಮಪ್ಪ. ಬಾಗಿಲು ತೆಗಿ. ಬ್ಲೂ ಲ್ಯಾಂಡ್ ಕಾಡಲ್ಲಿ ಮೀನು ಪಕ್ಷಿ ಅದರ ಗಂಡಾದ ಮಿಂಕು ಜೊತೆ ಜೀವಿಸ್ತಿತ್ತು. ಮೀನು ದಿನಾ ಒಂದೊಂದು ಮೊಟ್ಟೆ ಇಡ್ತಾ ಇತ್ತು. ಈ ರೀತಿ ಅದು 7 ದಿನದಲ್ಲಿ 7 ಮೊಟ್ಟೆಗಳನ್ನು ಇಡುತ್ತೆ. ಆ ದೇವರಿಗೆ ಧನ್ಯವಾದ. ನಾನೀಗ ನನ್ನ 7 ಮೊಟ್ಟೆಗಳನ್ನು ಹಿಟ್ಟಾಯ್ತು. ರೀ ನೋಡಿ, ನಾವೀಗ 7 ಮಕ್ಕಳಿಗೆ ಅಪ್ಪ ಅಮ್ಮ. ಹಾ ಮಿಂಕಿ, ನನಗೆ ಯೋಚನೆ ಮಾಡ್ತಾ ಇದ್ರೇನೆ ಖುಷಿ ಆಗ್ತಿದೆ. ಇನ್ನೊಂದ್ ಕಡೆ ಕಾಲು ನರಿ ಒಂದು ರೈತನ ತೋಟದಲ್ಲಿ ನಡ್ಕೊಂಡು ಹೋಗ್ತಿರತ್ತೆ. ವಾ, ಇವತ್ತು ಪ್ರಮಾಣವಾಗಿ ಮಜಾನೇ ಬರುತ್ತೆ. ಇಷ್ಟು ದೊಡ್ಡ ದೊಡ್ಡ ಪಪ್ಪಾಯ ಇದೆ ಈ ಪ್ರದೇಶದಲ್ಲಿ. ಅದು ಒಂದು ಪಪ್ಪಾಯ ಕಿತ್ಕೊಳ್ಳುತ್ತೆ. ಆಮೇಲೆ ಅದನ್ನ ತಿನ್ನಕ್ ಶುರು ಮಾಡುತ್ತೆ. ಆಹಾ, ವಾ, ಏನು ಸ್ವಾದ ಇದೆ. ಆಗ ಹಿಂದ್ಗಡೆಯಿಂದ ಒಂದು ರೈತ ಕೈಯಲ್ಲಿ ಕಟ್ಗೆ ಎತ್ಕೊಂಡು ಬರ್ತಾನೆ. ನಿಂತ್ಕೋ, ನಾನಿನ್ನ ಸುಮ್ನೆ ಬಿಡೋದಿಲ್ಲ. ಅಲ್ಲ ನಿಂತ್ಕೋ. ಅರೆ, ಇವನ್ ಮತ್ತೆ ಬಂದ. ಇವನಿಗೆ ಹೆಂಗ್ ಗೊತ್ತಾಗುತ್ತೆ ನಾನು ಇಲ್ಲಿದ್ದೀನಿ ಅಂತ? ಕಾಲು ಅಲ್ಲಿಂದ ಓಡಕ್ಕೆ ಶುರು ಮಾಡತ್ತೆ. ರೈತ ಕೂಡ ಹಿಂದ್ಗಡೆನೆ ಅದನ್ನು ಓಡಿಸ್ಕೊಂಡು ಹೋಗ್ತಾನೆ. ಆಮೇಲೆ ಅವನು ಟಯರ್ಡ್ ಆಗಿ ನಿಂತ್ಕೊಂಡ್ಬಿಡ್ತಾನೆ. ಯಾವಾಗ ನೀನ್ ನನ್ ಕೈಗೆ ಸಿಗ್ತೀಯೋ ಆವಾಗ ನೀನು ಜೀವಂತವಾಗಿರೋಲ್ಲ. ನಾನ್ ಯಾವತ್ತು ಕೈಗೆ ಸಿಕ್ಕಾಕೊಳ್ಳಲ್ಲ, ಮತ್ತೆ ನಿನ್ನ ಆಸೆ ಯಾವತ್ತೂ ಪೂರ್ತಿ ಆಗೋದಿಲ್ಲ. ಆಮೇಲೆ ಆ ಪಪಾಯವನ್ನು ಇನ್ನೊಂದ್ ಕಡೆಗೆ ಎತ್ಕೊಂಡೋಗಿಟ್ಟು ಆರಾಮಾಗಿ ತಿಂತಾನೆ. ತಿಂದ ನಂತರ ಸುಖವಾಗಿ ಅವನು ನಡ್ಕೊಂಡು ಹೋಗ್ತಾನೆ. ಮತ್ ಇನ್ನೊಂದು ಕಡೆಗೆ 2 ಮೊಟ್ಟೆಗಳಿಂದ ಚಿಂಕಿಯ ಮಕ್ಕಳು ಆಚೆ ಬರ್ತಾರೆ. ನೋಡಿದ್ರೆ ರೀ, ನಮ್ಮ ಮಕ್ಕಳು. ಓ, ಇವೆರಡು ಎಷ್ಟು ಮುದ್ದಾಗಿದೆ. ಅವರಿಬ್ರು ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ಮಕ್ಕಳಿಗೆ ಸೋನು ಮತ್ತೆ ಟೀನು ಅಂತ ಹೆಸರಿಡ್ತಾರೆ. ಸ್ವಲ್ಪ ದಿನದ ನಂತರ ಮಕ್ಕಳು ಚೆನ್ನಾಗಿ ಮಾತಾಡಕ್ಕೆ ಮತ್ತೆ ಚೆನ್ನಾಗಿ ಹಾರಕ್ಕೆ ಕೂಡ ಕಲ್ತ್ಕೋತಾರೆ. ಮಕ್ಕಳೇ, ನಾವಿಬ್ರು ಆಹಾರ ತರೋದಕ್ಕೋಸ್ಕರ ಹೋಗ್ತಿದೀವಿ. ನೀವಿಬ್ಬರು ಮೊಟ್ಟೆಗಳನ್ನ ಭದ್ರವಾಗಿ ನೋಡ್ಕೊಳ್ಳಿ. ಖಂಡಿತ ಅಮ್ಮ. ಆ ಭದ್ರ, ಏನೇ ಆಗ್ಲಿ ನಮ್ಮಿಬ್ರ ವಾಯ್ಸ್ ಕೇಳೋವರೆಗೂ ನೀವಿಬ್ರು ಬಾಗಿಲ್ನ ತೆಗಿಲೇಬಾರ್ದು. ಅಮ್ಮ, ನಾವು ಎಲ್ಲೂ ಹೋಗೋದಿಲ್ಲ. ಅದನ್ ಕೇಳಿಸ್ಕೊಂಡು ಮೀನು ಮತ್ತೆ ಮಿಂಕು ಇಬ್ರು ಮನೆಯಿಂದ ಹೊರಡ್ತಾರೆ. ಮಕ್ಕಳೇ, ಮನೆ ಒಳಗಡೆಯಿಂದ ಲಾಕ್ ಮಾಡ್ಕೊಳ್ಳಿ. ಸೋನು ಒಳಗಡೆಯಿಂದ ಲಾಕ್ ಮಾಡ್ಕೊಳ್ಳುತ್ತೆ. ಮೀನು ಮತ್ತೆ ಮಿಂಕು ಇಬ್ರು ಅಲ್ಲಿಂದ ಹೊರಡ್ಬಿಡ್ತಾರೆ. ಅದೇ ಸಮಯದಲ್ಲಿ ಕಾಲು ಕೂಡ ಆ ಕಡೆ ನಡ್ಕೊಂಡ್ ಬರ್ತಾ ಇರ್ತಾನೆ. ಆಗ ಅವನು ಪಕ್ಷಿಗಳು ಹಾರೋದ್ ನೋಡ್ತಾನೆ. ಅರೆ, ಇವೆರಡಂತೂ ಹೊರಟೋಯ್ತು. ಮತ್ತೆ ಇವರ ಮನೆಯಲ್ಲಿ ಯಾರು ಇರೋದಿಲ್ಲ. ತುಂಬಾ ದಿನದಿಂದ ಇವರಿಬ್ರು ಒಟ್ಟಿಗೆ ಇದ್ದಾರೆ. ಈಗ ಸಾಕಷ್ಟು ಮೊಟ್ಟೆ ಇವ್ರ ಮನೆಯಲ್ಲಿ ಇರುತ್ತೆ. ತೋಳ ಅದರ ಮನೆಯ ಬಳಿ ಬರುತ್ತೆ. ಅಣ್ಣ ಬಾ ಅಣ್ಣ, ನಾವು ಅಪ್ಪ ಅಮ್ಮ ಬರೋಷ್ಟೊತ್ತಿಗೆ ಆಚೆ ಎಲ್ಲಾದ್ರೂ ಹೋಗ್ ಬರೋಣ. ಅವ್ರಿಗೆ ಹೆಂಗೋ ಗೊತ್ತಾಗೋದಿಲ್ಲ. ಬೇಡ ಬೇಡ, ಅಮ್ಮ ಅಪ್ಪ ಆಚೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ಅರೆ, ನನಗನ್ನಿಸ್ತಾ ಇದೆ ಈ ಮನೆ ಒಳಗಡೆ ಮೊಟ್ಟೆಗಳ ಜೊತೆ ಮರಿಗಳು ಇದೆ ಅಂತ. ಅಪ್ಪ ಅಮ್ಮ ಬರೋದಕ್ಕಿಂತ ಮುಂಚೆ ನಾವಿಬ್ರು ಎಲ್ಲೂ ಆಚೆ ಹೋಗ್ಲೇಬಾರ್ದು. ನಡೆ, ಅಪ್ಪ ಅಮ್ಮ ಬರೋಕ್ಕೂ ಮುಂಚೆನೆ ನಾನು ಕೈ ಕ್ಲೀನ್ ಮಾಡ್ಕೊಳ್ತೀನಿ. ಅರೆ, ಯಾರೋ ಬಂದಿದ್ದಾರೆ ಅನ್ಸುತ್ತೆ. ಅರೆ ಮಗನೇ, ನಾನು ನಿಮ್ಮಪ್ಪ. ಬಾಗಿಲು ತೆಗಿ. ಏನೋ ಅಪ್ಪನ, ಆದ್ರೆ ನಮ್ಮ ಅಪ್ಪನ ವಾಯ್ಸ್ ಈ ತರ ಇಲ್ಲ ಅಲ್ವಾ? ಆ ಮಗನೇ, ನಾವು ತುಂಬಾನೇ ಸುಸ್ತಾಗಿದ್ವಿ ಅಲ್ಲ, ಹಾಗಾಗಿ ಈ ರೀತಿ ಧ್ವನಿ ಬರ್ತಾ ಇದೆ. ಸರಿ ಅಪ್ಪ, ಅಮ್ಮ ಹತ್ರ ಮಾತಾಡ್ಸಿ ಸ್ವಲ್ಪ. ಅಮ್ಮನ ಮಗನೇ, ನಿಮ್ಮಮ್ಮ ಅಂತೂ ಮೌನ ವೃತ್ತ ಮಾಡ್ತಾ ಇದ್ದಾಳೆ. ಬಾಗಿಲನ್ನ ತೆಗಿ ಸ್ವಲ್ಪ. ಏನು ಎಲ್ಲ ಪ್ರಶ್ನೆಗೆ ಉತ್ತರ ಇಲ್ಲೇ ತಗೊಳ್ತೀಯಾ? ಇಲ್ಲ, ನೀನು ನಮ್ಮ ಅಪ್ಪ ಅಮ್ಮ ಅಂತ ನಮಗೆ ನಂಬಿಕೆ ಇಲ್ಲ. ಹೋಗು, ನಾನು ಬಾಗಿಲು ತೆಗಿಯೋದಿಲ್ಲ. ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ತಲೆ ಕೆಟ್ಟೋಗುತ್ತೆ. ಈ ಮರಿಗಳು ತುಂಬಾ ಹುಷಾರಾಗಿದೆ. ಆಮೇಲೆ ಅದು ಅಲ್ಲಿಂದ ಹೋಗ್ಬಿಡತ್ತೆ. ಮತ್ತೆ ಯೋಚನೆ ಮಾಡಕ್ ಶುರು ಮಾಡತ್ತೆ. ಹಾ, ಐಡಿಯಾ. ಆಮೇಲೆ ವಾಪಸ್ ಅವನು ಆ ತೋಟಕ್ಕೆ ಹೋಗ್ತಾನೆ.
ಮತ್ತೆ ಅವನು ಇನ್ನೊಂದು ಪಪ್ಪಾಯ ಕಿತ್ಕೋತಾನೆ. ಅರೆ ನೀನ್ ಮತ್ತೆ ಬಂದ್ಬಿಟ್ಟಿಯಾ? ಅಲ್ಲೇ ನಿಂತ್ಕೋ. ಅರೆ ಈ ರೈತ ಪ್ರತಿ ಬಾರಿ ಅಲ್ಲಿಂದ ಬರ್ತಾನೆ. ತೋಳ ಪಪ್ಪಾಯ ಎತ್ಕೊಂಡು ಅಲ್ಲಿಂದ ಓಡ್ತಾನೆ. ಆಮೇಲೆ ಮತ್ತೆ ರೈತ ಅದನ್ನ ಓಡಿಸ್ಕೊಂಡು ಹಿಂದ್ಗಡೆನೆ ಓಡ್ತಾನೆ. ಹಾ ಯಾವುದೇನ ನಿನ್ ಕೈಗೆ ಸಿಕ್ತಿಯಲ್ಲ? ಗೊತ್ತಿದೆ, ಆ ದಿನ ನೀನ್ ನನ್ನ ಜೀವಂತ ಬಿಡಲ್ಲ, ಆದ್ರೆ ಆ ದಿನ ಯಾವತ್ತೂ ಬರಲ್ಲ. ಹಂಗಂತೇಳಿ ಅವನು ಸಂತೋಷ ಪಟ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾನೆ. ಆಮೇಲೆ ಪಕ್ಷಿಯ ಮನೆ ಹತ್ರ ಹೋಗ್ತಾನೆ. ಮೊದಲು ಇವ್ರಿಗೆ ದುರಾಸೆಯನ್ನ ತೋರಿಸ್ತೀನಿ. ಅವನು ಪಪ್ಪಾಯದಿಂದ ಒಂದು ತುಂಡನ್ನು ಕಿತ್ಕೊಂಡು ಆಮೇಲೆ ಅದನ್ನ ಎತ್ತಿ ಕಿಟಕಿ ಒಳಗಡೆಯಿಂದ ಅದನ್ನ ಒಳಗಡೆ ಹಾಕ್ತಾನೆ. ಅರೆ ಏನಿದು? ಟೀನು ಪಪ್ಪಾಯ ತಿನ್ನುತ್ತೆ. ಅಯ್ಯ, ಇದು ತುಂಬಾ ರುಚಿಯಾಗಿದೆ. ಪಾಪಾಯ ತಗೊಳ್ಳಿ, ಪಾಪಾಯ. ಕೆಂಪು ಕೆಂಪು ಸಿಹಿ ಸಿಹಿ ಪಾಪಾಯ. ಅಂಕಲ್, ಇನ್ನೂ ಒಂದ್ ಪೀಸ್ ನನ್ಗೋಸ್ಕರ ಹಾಕ್ತೀರಾ? ಅರೆ ಮರಿ, ಒಂದು ಪೀಸ್ ಅಲ್ಲ, ಪೂರ್ತಿ ಪಪಾಯ ತಗೋ. ಬಾಗಿಲು ತೆಗಿ, ನಾನು ಕೊಟ್ಬಿಡ್ತೀನಿ. ಸರಿಯಾ ಅಂಕಲ್? ಇಲ್ಲ ಇಲ್ಲ, ಅಪ್ಪ ಅಮ್ಮ ಹೇಳಿದ್ದು ಮತ್ತೆ ಮರ್ತೋಗ್ಬಿಟ್ಯಾ ನೀನು? ಆಚೆ ಹೋಗ್ಬೇಡ. ಅರೆ ಮಕ್ಳೇ, ಬಾಗ್ಲನ್ನ ತೆಗೀರಿ, ನಾನು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಅಯ್ಯೋ ಇಲ್ಲ ಅಂಕಲ್, ನಮ್ಮ ಅಪ್ಪ ಅಮ್ಮ ಹೇಳೋದ್ ಕೇಳಿದ್ರೇನೆ ನಮ್ಗೆ ಒಳ್ಳೇದಾಗೋದು. ನಾವು ಆಚೆ ಬರೋದಿಲ್ಲ ಅಂಕಲ್. ಅರೆ ಈ ಮರಿಗಳಂತೂ ತುಂಬಾನೇ ಹುಷಾರಾಗಿದೆ, ಆದ್ರೆ ನಾನು ಕೂಡ ಇವತ್ತು ಮೊಟ್ಟೆ ತಗೊಂಡೇ ಹೋಗ್ತೀನಿ. ಹಂಗಂತ ಹೇಳಿ ಅದು ಅಲ್ಲಿಂದ ಹೋಗ್ಬಿಡುತ್ತೆ. ಆಮೇಲೆ ಅದಕ್ಕೆ ಚಿಂಕಿ ಕಾಣಿಸುತ್ತೆ. ಅರೆ ವಾ ನರಿ, ಏನಾಯ್ತು ರೀ? ಇವತ್ತಂತೂ ನೀವು ನನ್ನನ್ನ ತುಂಬಾ ಪ್ರೀತಿಯಿಂದ ನೋಡ್ತಿದ್ದೀರಾ. ಆಹಾ ನರಿ, ಇವತ್ತು ನಿನ್ ಮೇಲೆ ತುಂಬಾ ಪ್ರೀತಿ ಬರ್ತಾ ಇದೆ. ಬನ್ರಿ, ಎಲ್ಲಾದ್ರೂ ಹೋಗ್ಬರೋಣ. ಆಹಾ ಹೋಗೋಣ, ಮೊದಲು ನಂದು ಒಂದು ಕೆಲಸ ಮಾಡು. ಹಂಗಂತೇಳಿ ತೋಳ ನರಿಯ ಕಿವಿಯಲ್ಲಿ ಏನೋ ಹೇಳತ್ತೆ. ಖಂಡಿತ ನಿಮ್ಗೋಸ್ಕರ ಮಾಡ್ತೀನಿ. ತೋಳ ನರಿನ ಕರ್ಕೊಂಡು ಪಕ್ಷಿಗಳ ಮನೆಗೆ ಹೋಗುತ್ತೆ. ಸಹಾಯ ಮಾಡಿ, ಯಾರಾದ್ರೂ ಸಹಾಯ ಮಾಡಿ, ಅಯ್ಯೋ ಕಾಪಾಡಿ. ನನಗಂತೂ ಅನಿಸ್ತಾ ಇಲ್ಲ ನಮಗ್ ಸಹಾಯ ಮಾಡೋರು ಯಾರೋ ಇದಾರೆ ಅಂತ. ದಯವಿಟ್ಟು ಬೇಗ ಯಾರತ್ರ ಆದ್ರೂ ಸಹಾಯ ಕೇಳಿ. ಇನ್ನು ಸ್ವಲ್ಪ ತಲ್ಲಿ ನಾನು ಒಂದು ಮೊಟ್ಟೆಗೆ ತಾಯಿ ಆಗ್ಲಿದ್ದೀನಿ. ನೋಡ್ತಿದ್ರೆ ಯಾವ್ದೋ ಪಕ್ಷಿ ತಾಯಿ ಆಗ್ತಿದೆ ಅಂತ ಅನ್ಸುತ್ತೆ. ಅಣ್ಣ, ನಾವಿವ್ರಿಗೆ ಸಹಾಯ ಮಾಡ್ಬೇಕಣ್ಣ. ಹಾ, ಅಪ್ಪ ಅಮ್ಮ ನಮಗೆ ಅದೇ ಹೇಳ್ಕೊಟ್ಟಿದ್ದಾರೆ, ಯಾವಾಗ್ಲೂ ಒಬ್ಬರಿಗೆ ಸಹಾಯ ಮಾಡ್ಬೇಕು ಅಂತ. ದಯವಿಟ್ಟು ಸಹಾಯ ಮಾಡಿ, ನಾನು ಆರಾಮಾಗಿ ಒಂದು ಮೊಟ್ಟೆ ಇಡಕ್ಕೆ ಸಹಾಯ ಮಾಡಿ. ಅದನ್ನ ಕೇಳಿಸ್ಕೊಂಡು ಅವರಿಬ್ರು ಬಾಗಿಲನ್ನು ತೆಗಿತಾರೆ. ಬನ್ನಿ ಪಕ್ಷಿ ಚಿಕ್ಕಮ್ಮ, ನಮ್ಮ ಮನೆಯೊಳಗಡೆ ಮೊಟ್ಟೆ ಇಡಿ. ಅವರು ಪಕ್ಷಿ ಅನ್ಕೊಂಡು ಈ ತರ ಹೇಳ್ತಾರೆ, ಆದ್ರೆ ಅಲ್ಲಿರೋದು ತೋಳ ಮತ್ತು ನರಿ. ನೋಡಿ ತುಂಬಾ ಭಯ ಪಡ್ತಾರೆ. ಅಯ್ಯೋ, ಇದು ತೋಳ ನರಿ. ತೋಳ ಬೇಗ ಒಳಗಡೆ ಜಂಪ್ ಮಾಡತ್ತೆ. ಸೋನು ಮತ್ತೆ ಟೀನು ಮಾತ್ರ ಮನೆಯಿಂದ ಆಚೆ ಬಂದ್ಬಿಡ್ತಾರೆ. ಅರೆ ವಾ, ಇವತ್ತು ಪಾರ್ಟಿ ಆಗುತ್ತೆ, 5 ಮೊಟ್ಟೆ. ಇಲ್ಲ, ನಾನು ತುಂಬಾನೇ ಮಾಡ್ತೀನಿ. ಹಂಗಂತ ಹೇಳಿ ಅದು 5 ಮೊಟ್ಟೆಗಳನ್ನು ಎತ್ಕೊಳ್ಳುತ್ತೆ. ಅರೆ ರೀ, ನೀವು ಏನ್ ಮಾಡ್ತಿದ್ದೀರಾ? ನೀನ್ ಸುಮ್ನೆ ಇರು. ಆ ತೋಳ ಮೊಟ್ಟೆಗಳನ್ನ ಎತ್ಕೊಂಡು ಅಲ್ಲಿಂದ ಓಡೋಗ್ಬಿಡುತ್ತೆ. ಅರೆ ಏನಿದು? ಆ ತೋಳ ನಮ್ಮಮ್ಮನ ಎಲ್ಲ ಮೊಟ್ಟೆ ಎತ್ಕೊಂಡು ಓಡೋಗ್ಬಿಡ್ತು. ಹಂಗಂತ ಪಾಪ ಅಳಕ್ ಶುರು ಮಾಡ್ತಾರೆ. ಆಗ ಮೀನು ಮತ್ತೆ ಮಿಂಕು ಇಬ್ರು ಅಲ್ಲಿಗೆ ಬರ್ತಾರೆ. ಅರೆ ಏನಾಯ್ತು? ನೀವಿಬ್ರು ಯಾಕೆ ಅಳ್ತಾ ಇದ್ದೀರಾ? ಮಕ್ಕಳಿಬ್ರು ಅಳ್ತಾ ನಡೆದ ಎಲ್ಲಾ ವಿಷಯವನ್ನು ಅವ್ರಿಗೆ ಹೇಳ್ತಾರೆ. ನೀನು ಎಷ್ಟು ಕೆಟ್ಟವಳ, ನಮ್ಮ ಮೊಟ್ಟೆ ಕಳ್ತನ ಮಾಡೋದಕ್ಕೆ ಆ ತೋಳಗೆ ನೀನು ಸಹಾಯ ಮಾಡಿದ್ಯಾ? ನನ್ನನ್ನ ಕ್ಷಮಿಸಿ ನೀವು. ಅದು ಸುಮ್ನೆ ಎಲ್ಲ ಆಡ್ಕೋತಿದೆ ಅಂತ ಅನ್ಕೊಂಡೆ, ಅದು ಕಳ್ತನ ಮಾಡುತ್ತೆ ಅಂತ ಮಾತ್ರ ನಾನು ಅನ್ಕೊಂಡಿರ್ಲಿಲ್ಲ.
ಹಂಗ ಅನ್ಕೊಂಡಿಲ್ಲ ಹಿಂಗ ಅನ್ಕೊಂಡಿಲ್ಲ ಅಂದ್ರೆ ಈಗ ಏನೂ ಆಗಲ್ಲ. ಇವಾಗ ಅದು ನನ್ನ ಮೊಟ್ಟೆ ಎತ್ಕೊಂಡು ಹೋಗ್ಬಿಡ್ತು ನೋಡು. ನನ್ನನ್ನ ಕ್ಷಮಿಸು ತಂಗಿ. ನಾನು ನನ್ನ ಕೈಲಾದಷ್ಟು ಸಹಾಯ ನಿನ್ನ ಮೊಟ್ಟೆಗಳನ್ನು ಕಾಪಾಡೋದಕ್ಕೆ ಏನ್ ಮಾಡ್ಬೇಕು ಮಾಡ್ತೀನಿ. ಬಾ ನನ್ ಜೊತೆ. ಇವಾಗ ಅವರೆಲ್ಲರೂ ಆ ತೋಳವನ್ನು ಹುಡುಕೊಂಡು ಹೋಗ್ತಾರೆ. ಅಲ್ಲಿಂದ ಭದ್ರವಾಗಿ ಹೋಗ್ಬೇಕು. ಅಲ್ಲಿ ನೋಡಿ ವಯಸ್ಸಾದ ರೈತ ಇದ್ದಾನೆ. ಅವರೆಲ್ಲರೂ ದೂರದಿಂದ ನೋಡ್ತಾರೆ. ಆ ರೈತ ಒಂದು ಬಲೆಯನ್ನು ಅಲ್ಲಿ ಹಾಕಿರ್ತಾನೆ. ಸರಿ ಬನ್ನಿ ಮುಂದುವರಿಯೋಣ. ಸ್ವಲ್ಪ ಹೊತ್ತು ನಡ್ಕೊಂಡು ಹೋದ ನಂತರ ತೋಳದ ಮನೆ ಹತ್ರನೂ ಹೋಗ್ಬಿಡ್ತಾರೆ. ಅವರೆಲ್ಲರೂ ಬಚ್ಚಿಟ್ಕೋತಾರೆ. ಆಮೇಲೆ ನರಿ ತೋಳದ ಮನೆಗೆ ಹೋಗುತ್ತೆ. ಅರೆ ಹೋ ನನ್ನ ರಾಜ, ನೀ ನನ್ನನ್ನ ಅಲ್ಲೇ ಬಿಟ್ಬಿಟ್ ಬಂದ್ಬಿಟ್ಯಾ? ನೋಡು ನರಿ, ನನಗೆ ನಿನ್ನ ಮೇಲೆ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಆದ್ರೆ ನನ್ಗಿದೆ ಅಲ್ವಾ, ನಾನು ನಿನ್ಗೋಸ್ಕರ ಇನ್ನೂ 5 ಮೊಟ್ಟೆಗಳನ್ನ ನೋಡ್ಕೊಂಡ್ ಬಂದಿದ್ದೀನಿ. ಏನ್ ಹೇಳ್ದೆ? ಇನ್ನೂ 5 ಮೊಟ್ಟೆ? ಈಗ್ಲೇ ನೋಡ್ಕೊಂಡ್ ಬರ್ತಿದ್ದೀನಿ. ಒಂದು ಕೋಳಿ ಒಂದು 5 ಮೊಟ್ಟೆಗಳಿಟ್ಟಿದೆ. ಆ, ಕೋಳಿ ಮೊಟ್ಟೆ ಹೇಳು, ಎಲ್ಲಿದೆ ಅದು? ಆ ಪಪಾಯ ಗಿಡಗಳಿದೆ ಅಲ್ವಾ, ಅಲ್ಲೇ ನೋಡ್ಕೊಂಡ್ ಬಂದಿದ್ದೀನಿ. ಆಯ್ತು, ನಾನೀಗ್ಲೇ ಬರ್ತೀನಿ. ನೀನು ಮೊಟ್ಟೆ ಮೇಲೆ ಗಮನ ಹರಿಸು. ಆಹಾ, ಬೇಗ ಹೋಗು. ಅದನ್ನ ಕೇಳಿಸ್ಕೊಂಡು ಅದು ತೋಟದ ಕಡೆಗೆ ಓಡ್ ಹೋಗುತ್ತೆ. ವಾ ವಾ, ಇವತ್ತು 10 ಮೊಟ್ಟೆ ಸಿಕ್ಬಿಡುತ್ತೆ. ಬಾ ಮೀನು ಪಕ್ಷಿ, ನಿನ್ನ ಮೊಟ್ಟೆಗಳನ್ನು ನಿನ್ನ ಮನೇಲಿ ತಗೊಂಡ್ ಬಂದ್ ಇಟ್ಬಿಡ್ತೀನಿ. ನಿಂಗೆ ತುಂಬಾ ತುಂಬಾ ಧನ್ಯವಾದ. ನರಿ ಅದರ ಮೊಟ್ಟೆಗಳನ್ನು ಎತ್ಕೊಂಡು ಹೋಗಿ ಮತ್ತೆ ಅದರ ಮನೆಯಲ್ಲೇ ಇಟ್ಬಿಡುತ್ತೆ. ಅಪ್ಪ, ಈಗ್ಲೇ ನನಗೆ ಪ್ರಾಣ ಬಂದಂಗಾಯ್ತು. ನನ್ನ ಮೊಟ್ಟೆ. ಆದ್ರೆ ಕೋಳಿ ಮೊಟ್ಟೆ ಎತ್ಕೊಂಡ್ ಬರಕ್ ಹೇಳಿ ನೀನ್ ತೋಳನ ಕಳಿಸ್ದೆ ಅಲ್ವಾ, ಅದು ಕೂಡ ತಪ್ಪಲ್ವಾ? ಅರೇ, ಅಲ್ಲಿಗ ಮೊಟ್ಟೆಗಳೇ ಇಲ್ಲ. ಮತ್ತೆ ಆ ತೋಳ ಇವಾಗ ಚೆನ್ನಾಗದು ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಹೆಂಗೆ? ಇನ್ನೊಂದ್ ಕಡೆ ತೋಟದೊಳಗಡೆ ಓಡ್ತಾ ಇರತ್ತೆ ನರಿ. ಅರೆ, ಎಲ್ಲಿದೆ ಕೋಳಿ ಮೊಟ್ಟೆ? ಕೋಳಿನೂ ಕಾಣಿಸ್ತಾ ಇಲ್ಲ, ಮೊಟ್ಟೆನೂ ಇಲ್ಲ. ಆಮೇಲೆ ಅದು ಬಲೆಗೆ ಸಿಕ್ಕಾಕೊಂಡ್ಬಿಡುತ್ತೆ. ಅಯ್ಯೋ ದೇವ್ರೆ, ಈ ಬಲೆ ಎಲ್ಲಿಂದ ಬಂತು? ಆಮೇಲೆ ರೈತ ಕೂಡ ಅಲ್ಲಿಗೆ ಬರ್ತಾನೆ. ಬಂದೆಲ್ಲ ನಿನ್ನ ನನ್ನ ಬಲೆಗೆ, ಈಗ ನಾನು ನಿನ್ನ ಜೀವಂತವಾಗಿ ಬಿಡೋದಿಲ್ಲ. ಅರೆ ಅರೆ ಅಣ್ಣ, ಇದು ಹೇಗಾಯ್ತು? ಏನಾಯ್ತು ಹೇಗಾಯ್ತು, ಏನೇ ಆದ್ರೂ ಒಳ್ಳೇದೇ ಆಯ್ತು. ಈಗ ನಡಿ ನನ್ನ ಜೊತೆ. ಇವತ್ತು ನಾನು ಡಿನ್ನರಲ್ಲಿ ನರಿ ಮಾಂಸನೇ ತಿನ್ನಲಿದ್ದೇನೆ. ಅರೆ ಇಲ್ಲ. ರೈತ ತೋಳವನ್ನು ಎಳ್ಕೊಂಡು ಹೋಗ್ತಾನೆ. ಆಮೇಲೆ ಕತೆ ಇಲ್ಲೇ ಮುಗಿದೋಯ್ತು. ಸಂಜೀವನ್ ಒಂದು ಸುಂದರವಾದ ಕಾಡು. ಇಲ್ಲಿ ಹಚ್ಚ ಹಸಿರಿನ ಮರಗಳು, ಬೆಟ್ಟ ಹಾಗೂ ಒಂದು ದೊಡ್ಡ ನದಿ ಇತ್ತು. ಆ ನದಿಯಲ್ಲಿ ಸ್ವಲ್ಪ ಬಾತುಕೋಳಿಗಳು ವಾಸ ಮಾಡ್ತಿತ್ತು. ಆಮೇಲೆ ಎಲ್ಲ ಪ್ರಾಣಿಗಳು ಅಲ್ಲಿ ನೀರು ಕುಡಿಯಕ್ಕೆ ಅಂತ ಬರ್ತಿತ್ತು. ಆ ಗ್ರೂಪ್ ಅಲ್ಲಿ ಡಕ್ ಮತ್ತೆ ಡ್ರೇಕ್ ಅಂತ ಇಬ್ರು ಇದ್ರು. ಒಂದಿವಸ ಡ್ರೇಕ್ ನದಿ ಆಚೆ ಇರೋ ಅವರ ಗೂಡಲ್ಲಿ 2 ಮೊಟ್ಟೆಗಳನ್ನ ಇತ್ತು. ಡಕ್ ಮತ್ತೆ ಡ್ರೇಕ್ ಅವರ 2 ಮೊಟ್ಟೆಗಳನ್ನ ನೋಡಿ ತುಂಬಾ ಖುಷಿ ಪಡುತ್ತೆ. ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಆ ನದಿಯಿಂದ ಸ್ವಲ್ಪ ದೂರದಲ್ಲಿ ಒಂದು ಹಾವು ವಾಸ ಮಾಡ್ತಿತ್ತು. ಆಮೇಲೆ ಅಲ್ಲಿಂದಾನೆ ಪ್ರಾಣಿಗಳನ್ನ ನೋಡ್ತಾ ಇತ್ತು. ಹಾವು ಅವರ ಗೂಡಲ್ಲಿದ್ದ ಆ 2 ಮೊಟ್ಟೆಗಳನ್ನ ನೋಡಿದಾಗ ಅದು ತುಂಬಾ ಖುಷಿ ಪಡುತ್ತೆ. ಅರೆ ವಾ, ಎಷ್ಟು ಒಳ್ಳೆದಾದ ಮೊಟ್ಟೆಗಳಿವೆ. ಅದನ್ನ ತಿನ್ನಕ್ಕೆ ಸಿಕ್ಕಿದ್ರೆ ಮಜಾ ಆಗೋಗುತ್ತೆ. ಈ ಇಬ್ರು ಹೇಗಾದ್ರೂ ಇಲ್ಲಿಂದ ಹೋಗ್ಬೇಕಲ್ಲ. ಸಾಯಂಕಾಲ ಆಗಿದ ತಕ್ಷಣ ಒಂದು ಹದ್ದು ಬಂದು ಆ ನದಿಯಲ್ಲಿ ನೀರು ಕುಡಿತಿತ್ತು. ಆಮೇಲೆ ಆ ಬಾತುಕೋಳಿಗಳ ಗ್ರೂಪ್ ಅಲ್ಲಿ ಬರುತ್ತೆ. ಡಕ್ ಮತ್ತೆ ಡ್ರೇಕ್, ಇದು ನಿಮ್ಮ ಮೊಟ್ಟೆಗಳ? ನಾನು ಈ ಮೊಟ್ಟೆನ ಬೆಳಗ್ಗೆನೆ ಇಟ್ಟೆ. ಹಾ, ಹಾಗಾಗಿ ಬೆಳಿಗ್ಗೆಯಿಂದ ನೀವು ಕೆರೆಯಲ್ಲಿ ಕಾಣಿಸ್ತಾನೇ ಇಲ್ಲ. ಹೌದು, ಇವತ್ ಪೂರ್ತಿ ನಾನು ಇದನ್ನ ನೋಡ್ಕೋತಾ ಇದ್ದೆ. ಅಂದ್ರೆ ಮಧ್ಯಾಹ್ನನೂ ಏನೂ ತಿಂದಿಲ್ವಾ? ಈಗ್ಲೂ ಏನೂ ತಿನ್ನಲ್ವಾ? ಇಲ್ಲ, ಈಗ ತುಂಬಾ ಹೊಟ್ಟೆ ಹಸಿತಿದೆ. ಆದ್ರೆ ಈ ಮೊಟ್ಟೆಗಳನ್ನ ಬಿಟ್ಟು ಎಲ್ಲಿ ಹೋಗ್ಲಿ? ಅರೆ ಟೆನ್ಷನ್ ಮಾಡಬೇಡ, ಇಲ್ಲಿ ಇವಕ್ಕೆ ಏನೂ ಆಗಲ್ಲ. ನಾವು ತಿಂಡಿ ಸಿಕ್ತಾಗೇನೆ ತಿಂಡಿ ತಿಂದು ರಾತ್ರಿ ಒಳಗೆ ಬರೋಣ ಹಿಂದೆ.
ಈ ತರ ಹೇಳಿ ಅವರಿಬ್ರು ಮೊಟ್ಟೆನ ಅಲ್ಲೇ ಬಿಟ್ಟು ಆ ಗ್ರೂಪ್ ಜೊತೆ ಹೋಗ್ತಾರೆ. ಹಾವು ಒಂದ್ ಕಡೆ ಬಚ್ಚಿಟ್ಕೊಂಡು ಅವ್ರು ಹೇಳೋದನ್ನ ಕೇಳಿಸ್ಕೊತಿತ್ತು. ಅವರು ಯಾವಾಗ ಮೊಟ್ಟೆನ ಬಿಟ್ಬಿಟ್ಟು ಹೋಗ್ತಾರೆ ಅಂತ ಅದು ಕಾಯ್ತಿತ್ತು. ಅವರು ದೂರ ಹೋಗಿದ ತಕ್ಷಣ ಹಾವು ಖುಷಿ ಪಡುತ್ತೆ. ಮುಖದಲ್ಲಿ ಒಂದು ಪುಟ್ಟ ನಗು ಮತ್ತು ದುರಾಸೆಯಿಂದ ಆ ಮೊಟ್ಟೆ ಹತ್ರ ಹೋಗುತ್ತೆ. ಅರೆ ವಾ, ಎಷ್ಟು ಚೆನ್ನಾಗಿದೆ ಈ ಮೊಟ್ಟೆಗಳು. ಈ ತರ ಹೇಳಿ ಅದು ಅಲ್ಲಿರೋ ಒಂದು ಮೊಟ್ಟೆನ ತಗೊಳುತ್ತೆ. ಆಹಾಹಾಹಾ, ಇವತ್ತಂತೂ ಲಾಟ್ರಿ ಸಿಕ್ತು. ಈ ತರ ಹೇಳಿ ಅದು ಆ ಗೂಡಲ್ಲಿರೋ ಇನ್ನೊಂದು ಮೊಟ್ಟೆನೂ ತಗೊಂಡ್ಬಿಡುತ್ತೆ. ಇವತ್ತಂತೂ ಮಜಾ ಬಂತು. ನಾನಿನ್ನು ನನ್ನ ಬಿಲಕ್ಕೆ ಹೋಗಿ ಆರಾಮಲ್ಲಿ ಮಲಗ್ತೀನಿ. ಯಾರಾದ್ರೂ ನೋಡಿದ್ರೆ ನಾಳೆಗೆ ಮತ್ತೆ ತೊಂದರೆ ಆಗುತ್ತೆ. ಈ ತರ ಹೇಳಿ ಅದು ಹುತ್ತತ್ರ ಹೋಗ್ತಿತ್ತು. ಹೋಗಿ ಮಲ್ಕೊಂಡ್ಬಿಡುತ್ತೆ. ಡಕ್ ಮತ್ತೆ ಡ್ರೇಕ್ ಆ ಗ್ರೂಪ್ ಹತ್ರ ಬಾಯ್ ಹೇಳಿ ಅವರ ಜಾಗಕ್ಕೆ ತಿರುಗ ಬಂದಾಗ ಅವರ ಗೂಡು ಖಾಲಿಯಾಗಿದ್ದು ನೋಡಿ ಶಾಕ್ ಆಗ್ತಾರೆ. ಅರೆ, ನಮ್ಮ ಮೊಟ್ಟೆ ಎಲ್ಲ ಹೋಯ್ತು. ನಮ್ ಗ್ರೂಪ್ ಅಲ್ಲಿ ಇದ್ದವ್ರು ಬಿಟ್ಟು ಬೇರೆ ಯಾರು ಅದನ್ನ ನೋಡೂ ಇಲ್ವಲ್ಲ. ಯಾರು ಅದನ್ನ ತಗೊಂಡು ಹೋಗಿರ್ತಾರೆ? ಇದನ್ ಕೇಳಿ ಡಕ್ ಯೋಚನೆ ಮಾಡಿ ಹೇಳುತ್ತೆ. ಇದನ್ನ ತಿಳ್ಕೊಳ್ಳೋದಕ್ಕೆ ನಾವೊಂದು ಪ್ಲಾನ್ ಮಾಡ್ಬೇಕೀಗ, ಕೇಳು. ಹೇಳಿ ಡಕ್ ಡ್ರೇಕ್ಗೆ ಒಂದ್ ಪ್ಲಾನ್ ಅನ್ನ ಹೇಳುತ್ತೆ. ಮಾರನೇ ದಿವಸ ಡ್ರೇಕ್ ತಿರ್ಗಾ 2 ಮೊಟ್ಟೆಗಳನ್ನ ಇಟ್ಟು ಆಮೇಲೆ ಅವರಿಬ್ರು ಅದ್ರ ಮುಂದೆನೆ ಕೂತಿದ್ರು. ಸಾಯಂಕಾಲ ಆಗಕ್ಕಿನ ಮುಂಚೆ ಡಕ್ ಹೇಳ್ತು, ಡ್ರೇಕ್, ನಂಗೆ ತುಂಬಾ ಹೊಟ್ಟೆ ಹಸಿತಿದೆ, ನಡಿ ತಿನ್ನ ಕೊಡ್ಕಕ್ ಹೋಗೋಣ ಈಗ. ಆದ್ರೆ ಮೊಟ್ಟೆಗಳನ್ನ ನಾವು ಹೇಗ್ ಬಿಟ್ಬಿಟ್ಟು ಹೋಗಕ್ಕಾಗುತ್ತೆ? ನಿನ್ನೆ ತರ ಯಾರಾದ್ರೂ ತಗೊಂಡು ಹೋಗ್ಬಿಟ್ರೆ? ನನ್ನ ಹತ್ರ ಒಂದು ಪ್ಲಾನ್ ಇದೆ. ಈ ತರ ಹೇಳಿ ಡಕ್ ಸ್ವಲ್ಪ ಹುಲ್ಲುಗಳನ್ನ ತಗೊಂಬರುತ್ತೆ. ಆಮೇಲೆ ಅದ್ರಿಂದ ಮೊಟ್ಟೆಗಳನ್ನ ಮುಚ್ಚಿಡತ್ತೆ. ಇನ್ನಿ ಎಗ್ನ ಯಾರು ನೋಡಲ್ಲ. ಇದನ್ನಿಲ್ಲಿ ಬಿಟ್ಟು ನಾವು ಆರಾಮಾಗಿ ಹೋಗ್ಬಹುದು. ಇದನ್ ನೋಡಿ ಡ್ರೇಕ್ಗೂ ಖುಷಿ ಆಯ್ತು. ಆಮೇಲೆ ಅವರಿಬ್ರು ಚಿಂತೆ ಪಡದೆ ಅಲ್ಲಿಂದ ಹೋಗ್ತಾರೆ. ಮುಟ್ಟಾಳ್ರಿ ಇವರು. ಈಗ ಮಾಡಿ ನನ್ನ ಹತ್ರ ತಪ್ಪಿಸ್ಕೊಳಕ್ಕಾಗಲ್ಲ. ಇವತ್ತು ಸಂಜೆ ಆಗೋಕ್ಕೂ ಕಾಯ್ಬೇಕಂತಿಲ್ಲ. ಈ ತರ ಹೇಳಿ ಬೇಗ ಅದರ ಹುತ್ತಿಂದ ಆಚೆ ಬಂದು ಆ ಗೂಡತ್ರ ಹೋಗಕ್ ಶುರು ಮಾಡ್ತು. ಡಕ್ ಮತ್ತೆ ಡ್ರೇಕ್ ನದಿ ಹತ್ರನೇ ಮರದಿಂದೆ ಬಚ್ಚಿಟ್ಕೊಂಡು ಅವರ ಗೂಡನ್ನ ನೋಡ್ತಾ ಇದ್ರು. ಅಲ್ಲಿ ಹಾವು ಬಂದಿದ್ದು ನೋಡಿ ಅವರಿಬ್ರು ಭಯ ಪಟ್ಕೋತಾರೆ. ಅವರಿಬ್ರು ಏನಾದ್ರೂ ಯೋಚನೆ ಮಾಡಕ್ಕಿನ ಮುಂಚೆನೆ ಆ ಹಾವು ಅವರ 2 ಮೊಟ್ಟೆಗಳನ್ನ ತಿಂದು ತುಂಬಾ ಖುಷಿಯಾಗಿ ಅದರ ಹೊತ್ತಿಗೆ ತಿರುಗಾ ಹೋಗಿ ನೆಮ್ಮದಿಯಾಗಿ ಮಲ್ಕೋತು. ಡಕ್ ಮತ್ತೆ ಡ್ರೇಕ್ ಅವರ ಗೂಡತ್ರ ಬಂದಾಗ ಹಾವು ಅವರ ಮೊಟ್ಟೆನ ತಿಂದು ಹೋಗ್ಬಿಟ್ಟಿತ್ತು. ಈ ಹಾವು ನಮ್ಮ ಮೊಟ್ಟೆಗಳನ್ನ ದಿವಸ ಹೀಗೆ ತಿಂತಾನೆ ಇರುತ್ತೆ. ಅದಕ್ಕರ್ಥ ನಾವು ನಮ್ಮ ಮಗುನ ಯಾವತ್ತೂ ನೋಡಕ್ಕೆ ಆಗಲ್ವೇನ್ರಿ? ಇದನ್ ಕೇಳಿ ಡಕ್ ಯೋಚನೆ ಮಾಡುತ್ತೆ. ಆಮೇಲೆ ಅದು ಅಲ್ಲಿ ಹದ್ದನ್ನ ನೋಡುತ್ತೆ. ಅದು ನದಿ ಹತ್ರ ನೀರನ್ನ ಕುಡಿತಾ ಇತ್ತು. ನೀನ್ ಹೆದರ್ಕೊಳ್ಬೇಡ, ಇದಕ್ಕೆಲ್ಲ ಒಬ್ಬ ಇದಾನೆ, ಅವನ ಹತ್ರ ನಾನು ಕೇಳ್ತೀನೀಗ. ಹೇಳಿ ಡಕ್ ಹದ್ದತ್ರ ಹೇಳ್ತು. ಹದ್ದಕ್ಕ, ನಮ್ಮ ಮಾತು ನಿಂಗೆ ಕೇಳುತ್ತಾ? ಹಾ, ಯಾಕಿಲ್ಲ, ಹೇಳು ಡಕ್. ಡಕ್ ಅದರ ಹತ್ರ ಹಾವು ಮತ್ತೆ ಅದರ ಮೊಟ್ಟೆಯ ವಿಷಯನ ಹೇಳುತ್ತೆ. ಅವ್ರು ಹೇಳಿದ್ದನ್ನೆಲ್ಲ ಕೇಳಿ ಅದು ಕೋಪದಿಂದ ಹೇಳುತ್ತೆ, ಹಾವು ನನಗೆ ತುಂಬಾ ಇಷ್ಟವಾದ ಆಹಾರ. ನಾನದನ್ನ ಎಲ್ ಸೇರಿಸ್ಬೇಕು ಅಲ್ಲಿ ಖಂಡಿತ ಸೇರಿಸ್ತೀನಿ. ಈ ತರ ಹೇಳಿ ಅವರಿಬ್ರು 10 ಜೊತೆ ಸೇರ್ಕೊಂಡು ಒಂದ್ ಪ್ಲಾನ್ ಮಾಡ್ತಾರೆ. ಮಾರನೇ ದಿವಸ ಡ್ರೇಕ್ ತಿರುಗಾ 2 ಮೊಟ್ಟೆಗಳನ್ನ ಇತ್ತು. ಈ ಸತಿನೂ ಆ ಹಾವು ಅವರನ್ನ ನೋಡ್ತಾ ಇತ್ತು. ನಂಗನ್ಸುತ್ತೆ ನಾವು ಆ ಹುಲ್ಲಿಟ್ಟಿದ್ವಲ್ಲ, ಹಾಗಾಗಿ ಯಾವುದೋ ಪ್ರಾಣಿ ಬಂದು ತಿಂತಿದೆ. ಅದ್ರೊಟ್ಟಿಗೆ ಮೊಟ್ಟೆನೂ ತಿಂದಿದೆ. ಇವತ್ತು ಇದನ್ನ ಹೀಗೆ ಬಿಟ್ಟೋಗೋಣ. ಕೇಳಿ ಹಾವು ನಕ್ಬಿಟ್ಟು ಹೇಳ್ತು, ಇವರಿಗೆ ಇನ್ನೂ ಗೊತ್ತಾಗಿಲ್ಲ ಅಲ್ವಾ, ಎಲ್ಲೋದ್ರೂ ನನ್ನೊಟ್ಟೆಗೆ ಹೋಗೋದು. ಡಕ್ ಮತ್ತೆ ಡ್ರೇಕ್ ಆ ಮೊಟ್ಟೆಗಳನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ. ಆಮೇಲೆ ನಿನ್ನೆ ಎಲ್ಲ ಹೋಗಿ ಬಚ್ಚಿಟ್ಕೊಂಡಿದ್ರು ಅಲ್ಲೇ ಬಚ್ಚಿಟ್ಕೊಂಡಿದ್ರು. ಅವರು ಮಾಡಿರುವ ಪ್ಲಾನ್ ಪ್ರಕಾರ ಹದ್ದು ಅಲ್ಲೇ ಒಂದು ಮರದ ಮೇಲೆ ಕುತ್ಕೊಂಡಿತ್ತು. ಬರ್ತಾ ಇದ್ದೇನೆ ನಾನು, ನನ್ನ ಮೊಟ್ಟೆಗಳೇ. ಈ ತರ ಹೇಳಿ ಹಾವು ಹುತ್ತಿಂದ ಆಚೆ ಬಂದು ಮೊಟ್ಟೆ ಹತ್ರ ಹೋಗ್ತಾ ಇತ್ತು.
ಅದು ತುಂಬಾ ಹತ್ರ ಬಂದಾಗ ಅವಾಗ ಹದ್ದು ಸೀದಾ ಮರದ ಮೇಲಿಂದ ಹತ್ರ ಬಂದ್ಬಿಡತ್ತೆ. ಆ ಮೊಟ್ಟೆಗಳನ್ನ ತಿನ್ನಕ್ಕೆ ಅದು ಬಾಯನ್ನು ತೆರೆದಾಗ ಹದ್ದು ಅದನ್ನ ಕಚ್ಬಿಡತ್ತೆ. ಹದ್ದು ಅದರ ಕೊಕ್ಕಿನಿಂದ ಅದರ ಕತ್ತನ್ನ ಹಿಡಿದು ಅದನ್ನ ಹಾಗೆ ಮೇಲೆ ಕರ್ಕೊಂಡು ಹೋಗ್ಬಿಡುತ್ತೆ. ಅರೆ ಬಿಡು ನನ್ನ. ಈ ಹತ್ತೆಲಿಂದ ಬಂತು. ಕಾಪಾಡಿ, ಕಾಪಾಡಿ. ಇದನ್ ಕೇಳಿ ಹದ್ದು ಖುಷಿ ಪಟ್ಟು ಹಾರ್ತಾನೆ ಇತ್ತು. ತುಂಬಾ ಹೊತ್ತು ಹಾರಿದ ನಂತರ ಅದು ಬೆಟ್ಟದ ಮೇಲೆ ಹೋಗಿ ಕುತ್ಕೊಳ್ಳುತ್ತೆ. ಅಲ್ಲಿ 2 ಹದ್ದು ಅದಕ್ಕೋಸ್ಕರ ಕಾಯ್ತಾ ಇತ್ತು. ಹದ್ದು ಆ ಹಾವನ್ನ ಬಾಯಿಂದ ಕೆಳಗ್ ಬಿಟ್ಟಾಗ ಅಲ್ಲಿರೋ ಬೇರೆ 2 ಹದ್ದುಗಳು ಅದರ ಕೊಕ್ಕಿನಿಂದ ಹಾವನ್ನ ಚುಚ್ಚುತ್ತಿತ್ತು. ಹಾವು ಅಲ್ಲಿ ಸತ್ತೋಗುತ್ತೆ. ಇವಾಗ ಆ 3 ಹದ್ದುಗಳು ಅದನ್ನ ಅಲ್ಲೇ ಕೊಂದು ತಿನ್ಬಿಡ್ತಾರೆ. ಇನ್ನೊಂದ್ ಕಡೆ ಡಕ್ ಮತ್ತೆ ಡ್ರೇಕ್ ಅವರ ಮೊಟ್ಟೆ ಸುರಕ್ಷಿತವಾಗಿ ಇರೋದನ್ನ ನೋಡಿ ಖುಷಿ ಪಡ್ತಾರೆ. ಆಮೇಲೆ ಮನಸ್ಸಲ್ಲಿ ಹದ್ದುಗೆ ಧನ್ಯವಾದ ಹೇಳ್ತಾರೆ. ಸ್ವಲ್ಪ ದಿವಸದಲ್ಲಿ ಆ ಮೊಟ್ಟೆಯಿಂದ ಮರಿ ಬರುತ್ತೆ. ಆಮೇಲೆ ಡಕ್ ಮತ್ತೆ ಡ್ರೇಕ್ ಅವರ ಮಕ್ಕಳ ಜೊತೆ ತುಂಬಾ ಖುಷಿಯಾಗಿ ಇದ್ರು.